ಇನ್ನು ಸಚಿವ ಸ್ಥಾನಕ್ಕಾಗಿ ಶಾಸಕರುಗಳ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್. ಹೌದು, ಜಮೀರ್ ಅಹಮದ್ ಖಾನ್ ಪರ ಇವತ್ತು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪಾದಯಾತ್ರೆ ಹೊರಟಿದ್ದಂತ ಅಭಿಮಾನಿಗಳನ್ನ ಪೊಲೀಸರು ಮಾರ್ಗ ಮಧ್ಯೆನೇ ವಶಕ್ಕೆ ಪಡೆದು ದೊಡ್ಡ ಹೈಡ್ರಾಮಾ ಕೂಡ ಉಂಟಾಯಿತು. ಧಾರವಾಡದಲ್ಲೂ ಕೂಡ ಸಂತೋಷ್ ಲಾಡ್ ಪರವಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಗು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡ ಅವರು ಮೀಡಿಯಾ ಇಲ್ಲ ಅಂದ್ರೆ ನನಗೆ ಖಾತೆ ಬೇಡ ಅಂತ ಹೇಳಿದ್ದಾರೆ ಅಂತ ಆ ಮಾತು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಧಿಕ್ಕಾರ ಮೊಳಗುತ್ತಿದೆ, ಬಾವುಟಗಳು ರಾರಾಜಿಸುತ್ತಿವೆ. ತಳ್ಳಾಟ ನೂಕಾಟದ ನಡುವೆ ಎಲ್ಲೆಲ್ಲೂ ಜಮೀರ್ ಫೋಟೋ ವಿಜೃಂಭಿಸುತ್ತಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಬೆಂಗಳೂರಿನ ಪಾದರಾಯನಪುರದಲ್ಲಿ. ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಇವತ್ತು ವಿಧಾನಸೌಧ ಚಲೋಗೆ ಕರೆ ಕೊಟ್ಟಿದ್ರು. ಈ ಕರೆಯಂತೆ ಪಾದರಾಯನಪುರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹೊರಟಿದ್ರು. ಆಗ ಪೊಲೀಸರು ಬೆಂಬಲಿಗರ ಕಾಲ್ನಡಿಗೆಯನ್ನ ತಡೆದಿದ್ದಾರೆ. ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದ ಕ್ಷಣ ಹೈಡ್ರಾಮವೇ ಸೃಷ್ಟಿಯಾಗೋಗಿದೆ. ಬೆಂಬಲಿಗರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಪೊಲೀಸ್ ವಾಹನ ಮುಂದೆ ಹೋಗದಂತೆ ಫ್ಯಾನ್ಸ್ ತಡೆದು ನಿಲ್ಲಿಸಿದ್ರು. ಆಗ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದರು. ಆಗ ಪಾದಯಾತ್ರೆಗೆ ಬಂದಿದ್ದ ಬೆಂಬಲಿಗರು ಧಿಕ್ಕಾರ ಕೂಗಿದ್ರು. ಇನ್ನು ಜಮೀರ್ ಕೂಡ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ, ಖರ್ಗೆ, ಡಿಕೆ ಭೇಟಿಯಾಗಿ ಮಾತನಾಡಿದ್ದ ಜಮೀರ್ ಬೆಂಗಳೂರಿನಲ್ಲಿರುವ ಸುರ್ಜೇವಾಲಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಬೆನ್ನಿಗೆ ನಿಂತಿದ್ದಾರೆ. ಪ್ರಸ್ತಾಪ ಆಗಿದೆ, ಹೇಳಿದ್ದೀವಿ ಕೊಡಿ ಅಂತ. 2 ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದೊಬ್ರು ಹೊಸಬ್ರಿಗೆ ಕೊಡು ಅಂತ ಹೇಳಿದ್ದೀವಿ. ಸೊ ಆಗಿದ್ದಾಗಿದೆ. ಒಂದ್ಸರಿ ತಪ್ಪಣ್ಣ ಆಗಿರ್ಬೋದು, ಇನ್ನೂ ಪ್ರೂವ್ ಕೂಡ ಆಗಿಲ್ಲ. ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಆಗಿದ್ರೆ ಒಂದ್ಸರಿ ಮತ್ತೆ ಸುಧಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನೀವು ಒಂದೇ ಸಾರಿ ಆಕ್ಷನ್ ತೊಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಇದು. ಈ ಎಲ್ಲ ಆಗ್ರಹಗಳ ನಡುವೆ ಜೂನ್ 23ರಂದು ಸಿಎಂ ಡಿಕೆಶಿ, ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಮೂಲಗಳ ಮಾಹಿತಿ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಸಮಾಲೋಚನೆ ನಡೆಸುತ್ತಾರೆ ಎನ್ನಲಾಗಿದೆ. ಸುನೀಲ್, ಟಿವಿ9 ಬೆಂಗಳೂರು.